ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತುಂಬ ಸುಲಭವಾಗಿ ಎಗ್ ಲಾಲಿಪಾಪ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಮಾಡೋಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಇಲ್ಲಿ ನಾನು ಒಂದು 8 ಬೇಯಿಸಿರೋ ಮೊಟ್ಟೆನ ತೊಗೊಂಡಿದ್ದೀನಿ. ಮೊಟ್ಟೆ ತೊಗೊಂಡು ಇದನ್ನು ಆ ರೀತಿ ತುರ್ಕೋಬೇಕು. ತುರ್ಕೊಂಡು ಒಂದು ಬಟ್ಲಿಗೆ ಹಾಕಿ ನೋಡಿ, ಈ ರೀತಿ ತುರಿದಿರೋ ಮೊಟ್ಟೆ, ಮತ್ತು ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ, ಮತ್ತು ಒಂದು ಕಟ್ ಮಾಡಿದಂಥ ಒಂದು ಈರುಳ್ಳಿ, ಒಂದು ಕಪ್ನಷ್ಟು ಬ್ರೆಡ್ ಕ್ರಮ್ಸು, 2 ಹೊಡೆದಿಟ್ಕೊಂಡಿರೋಂಥ ಮೊಟ್ಟೆ, ಮಸಾಲೆ ಒಂದು ನಿಮ್ಮ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಉಪ್ಪು, ಸ್ವಲ್ಪ ಆರಿಗೆನೋ ಇಲ್ಲಿ ಆಪ್ಷನಲ್ಲು. ತುರಿದಿರೋಂಥ ಮೊಟ್ಟೆನ ಒಂದು ಬಟ್ಲಿಗೆ ಸೇರಿಸ್ಕೊಂಡು ಅದಕ್ಕೆ ಕಟ್ ಮಾಡಿದಂಥ ಕೊತ್ತಂಬರಿ, ಈರುಳ್ಳಿ ಮತ್ತು ತೊಗೊಂಡಿರೋಂಥ ಮಸಾಲೆಗಳು, ಮೈದಾ ಹಿಟ್ಟು ಇವೆಲ್ಲ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ತುಂಬ ದಪ್ಪನೂ ಬೇಡ ಸಣ್ಣನೂ ಬೇಡ, ಮೀಡಿಯಮ್ ಆಗಿ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು. ನೋಡಿ ಇಷ್ಟು ಸೈಜು ಮಾಡಿ ಇಟ್ಕೊಂಡು ನಾನಿಲ್ಲಿ 2 ಮೊಟ್ಟೆನ ಒಡೆದು ಒಂದು ಬಟ್ಲಿಗೆ ಹಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬ್ರೆಡ್ ಕ್ರಮ್ಸ್ನ ಒಂದು ಪ್ಲೇಟಲ್ಲಿ ಈ ರೀತಿ ಹಟ್ಕೋಬೇಕು. ಮತ್ತು ಹೊಡೆದಿರೋಂಥ ಮೊಟ್ಟೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಉಂಡೆ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಈ ರೀತಿ ಡಿಪ್ ಮಾಡಿ ಈ ಬ್ರೆಡ್ ಕ್ರಮ್ಸಲ್ಲಿ ಈ ರೀತಿ ಇದನ್ನೆಲ್ಲ ಈ ರೀತಿ ಪೌಡ್ರೆಲ್ಲ ಅಂಟ್ಕೊಳ್ಳೋ ಹಾಗೆ ಉಳ್ಳಾಡಿಸ್ಕೊಂಡು ಇದನ್ನು ಎಣ್ಣೆ ಕಾಯ್ದಿರೋವಂಥ ಎಣ್ಣೆಯಲ್ಲಿ ಹಾಕಿ 2 ಸೈಡೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಮೊಟ್ಟೆ ಒಳಗಡೆ ಬೇಯೋದಿಲ್ಲ, ಸೀದೋಗ್ಬಿಟ್ಟಿರುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 2 ಸೈಡು ಬೇಯಿಸ್ಕೊಂಡ್ರೆ ನೋಡಿ, ಈ ರೀತಿ ಬೇಯಿಸ್ಕೊಂಡು ತೆಕ್ಕೊಂಡ್ರೆ ಒಂದು ಟೇಸ್ಟಿಯಾದ ಎಗ್ ಲಾಲಿಪಾಪ್ ರೆಡಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಯಾರಾದರೂ ಗೆಸ್ಟ್ ಬಂದಾಗ ತುಂಬ ಇನ್ಸ್ಟೆಂಟಾಗಿ ಬೇಗ ಆಗುವಂಥ ರೆಸಿಪಿನೇ ಅಂತ ಹೇಳ್ಬೋದು. ಈ ರೆಸಿಪಿ ಇಷ್ಟ